ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಬೆಳಗಿನ ಸಮಯದಲ್ಲಿ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಮೂಲಕ ನಿಮ್ಮನ್ನ ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಕರ್ತನು ಈ ಒಂದು ದಿನ ಒಂದು ವಾಕ್ಯವನ್ನ ನಮಗೆ ಕೊಟ್ಟು ಆಶೀರ್ವದಿಸಲಿಕ್ಕೆ ಬಯಸ್ತಾನೆ. ನೀವು ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ 21ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವನ್ನ ಓದಬೇಕಾದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೋಗಿ ಮುಂದೆ ಇರುವಂತಹ ಆ ಒಂದು ಹಳ್ಳಿಯಲ್ಲಿ ಹೋಗಿ ಕಟ್ಟಲ್ಪಟ್ಟಿರುವಂತಹ ಕತ್ತೆಯನ್ನ ಬಿಚ್ಚಿಕೊಂಡು ನನಗಾಗಿ ತೆಗೆದುಕೊಂಡು ಬನ್ರಿ ಎಂಬುದಾಗಿ ಹೇಳಿದ್ರು. ದೇವರು ಕಳಿಸಬೇಕಾದ್ರೆ ಆ ಒಂದು ಕಟ್ಟಲ್ಪಟ್ಟಿರುವಂತಹ ಆ ಒಂದು ಕತ್ತೆಯ ಅವಸ್ಥೆಯನ್ನ ಅರಿತು ಆ ಒಂದು ಸ್ಥಳಕ್ಕೆ ತನ್ನ ಶಿಷ್ಯರನ್ನ ಕಳಿಸುವಂತದನ್ನ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲೂ ನಾವು ಬಂಧಿಸಲ್ಪಟ್ಟವರಾಗಿ ನಮ್ಮ ಜೀವಿತದಲ್ಲಿ ಅನೇಕ ಭಾರವನ್ನ ಹೊರುವಂತ ಒಂದು ಪ್ರಾಣಿಯ ರೀತಿಯಲ್ಲಿ ನಮ್ಮ ಜೀವಿತವು ಈ ದಿನ ಕಾಣಲ್ಪಡಬಹುದು ಪ್ರಿಯರೇ. ಆದರೆ ದೇವರು ನಮಗಾಗಿ, ನಮ್ಮನ್ನ ಬಿಡಿಸುವುದಕ್ಕಾಗಿ, ನಮ್ಮ ಕುರಿತಾಗಿ ಆಲೋಚನೆ ಉಳ್ಳಂತ ದೇವರಾತನಾಗಿದ್ದಾನೆ. ಅನೇಕ ಜನರು ಆ ಒಂದು ಕತ್ತೆಯನ್ನ ಗಮನಿಸಲೇ ಇಲ್ಲ. ಅನೇಕ ಜನರು ಆ ಒಂದು ಕತ್ತೆಯ ಮೇಲೆ ಹಳೆಯ ಬಟ್ಟೆಗಳನ್ನ ಇಟ್ಟು, ಭಾರಗಳನ್ನ ಇಟ್ಟು ಅದನ್ನ ನಡೆಸ್ತಾ ಇದ್ರು. ಆದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಯು ಆ ಒಂದು ಕತ್ತೆಯ ಮನಸ್ಸಿನಲ್ಲಿದ್ದಂತ ದುಃಖ, ವೇದನೆ, ಅದು ಕಟ್ಟಲ್ಪಟ್ಟಂತ ಅದರ ಒಂದು ಪರಿಸ್ಥಿತಿಯನ್ನ ನೋಡಿ ದೇವರು ಆ ಒಂದು ಕತ್ತೆಯನ್ನ ಬಿಚ್ಚಿಕೊಂಡು ಕರೆದುಕೊಂಡು ಬರುವುದಕ್ಕಾಗಿ ಶಿಷ್ಯರಿಗೆ ಹೇಳಿದ್ರು. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನ ನೀವು ಹೊರತಿರುವಂತಹ ಭಾರ, ವೇದನೆ, ಕಣ್ಣೀರು ಇದು ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ ಎಂಬುದಾಗಿ, ಇನ್ನೂ ಹೆಚ್ಚಾಗಿ ನಾ ಭಾರವನ್ನು ಹೊರತಾ ಇದ್ದೇನೆ ಹೊರತು ನನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಾ. ದೇವರು ನಿಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಪಡಿಸಿ ಆ ಒಂದು ಭಾರಗಳಿಂದ ಎಲ್ಲವನ್ನ ಕೆಳಗಿಳಿಸಿ ಆತನು ನಿಮ್ಮ ಮೇಲೆ ಕುಳಿತುಕೊಳ್ಳುವಂತವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ಆ ಒಂದು ಕತ್ತೆಯ ಮೇಲೆ ಕುಳಿತುಕೊಂಡು ಆತನು ಮೆರವಣಿಗೆ ಆಗಿ ಸಡಗರದಿಂದ ಒಂದು ಸಂತೋಷದ ಪ್ರಯಾಣವನ್ನ ಮಾಡ್ತಾನೆ. ಈ ಒಂದು ದಿನ ನಿಮ್ಮ ಬಂಧನದ ಜೀವನವು ಮುರಿಯಲ್ಪಡ್ಲಿ. ಮಾತ್ರವಲ್ಲದೆ ಕರ್ತನು ನಿಮ್ಮ ಮೇಲೆ, ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಿ ನಿಮ್ಮೊಳಗೆ ಪರಲೋಕದ ಸಂತೋಷವನ್ನ, ಸಡಗರವನ್ನ, ಸಂಭ್ರಮವನ್ನ ತರಲಿ ಎಂಬುದಾಗಿ ಮನಸ್ಸಾರೇನ ಆಶೀರ್ವದಿಸ್ತೇನೆ. ನಿಮಗಾಗಿ ಪ್ರಾರ್ಥಿಸ್ತೇನೆ. ತಂದೆಯಾದ ದೇವರ ಯೇಸುವಿನ ಮುದ್ದಾದ ನಾಮದಲ್ಲಿ ಅಪಾ, ನನ್ನ ಸ್ವರವನ್ನ ಕೇಳುತ್ತಾ ಈ ಒಂದು ವಿಡಿಯೋವನ್ನ ನೋಡುತ್ತಿರುವಂತೆ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಅವ್ರು ಹೊರುತ್ತಿರುವಂತಹ ಭಾರವು, ವೇದನೆ ಎಲ್ಲವೂ ನೀ ಅರಿತಿರುವ ದೇವರಾಗಿದ್ದೀರಾ. ನೀವು ಸ್ವಾಮಿ ಅಪ್ಪ, ಯಾವ ರೀತಿಯಲ್ಲಿ ಆ ಶಿಷ್ಯರನ್ನ ಕಳಿಸಿ ಅದನ್ನ ಬಿಡುಗಡೆ ಮಾಡಿ ಅಪ್ಪ, ಅದು ಯಜಮಾನನಿಗೆ ಬೇಕೆಂಬುದಾಗಿ ಹೇಳಿಸಿದ್ರು, ಅದೇ ರೀತಿಯಲ್ಲಿ ಈ ದಿನ ಯಜಮಾನನೇ ನೀವು ಒಬ್ಬೊಬ್ಬರನ್ನ ನೀವು ಬಿಡುಗಡೆ ಪಡಿಸಿ ಯೇಸುವಿನ ನಾಮದಲ್ಲಿ. ಅಪ್ಪ, ಪ್ರತಿಯೊಂದು ಜೀವನಕ್ಕೂ ನೀ ಯಜಮಾನನಾಗಿದ್ಯಾ. ಯೇಸುವಿನ ನಾಮದಲ್ಲಿ ಆ ಒಂದು ಪ್ರತಿಯೊಂದು ಅಪ್ಪ ಜೀವಿತದಲ್ಲಿ ನೀ ಒಡೆಯನಾಗಿ, ರಾಜನಾಗಿ ಅವರ ಜೀವಿತದ ಮೇಲೆ ನೀನು ಆಳ್ವಿಕೆ ಮಾಡು. ಯಾವ ರೀತಿಯಲ್ಲಿ ಆ ಒಂದು ಕತ್ತೆಯ ಮೇಲೆ ನೀ ಕುಳಿತ ಕೂಡಲೇ ಎಲ್ಲರೂ ಕೂಡ ಓಸಾನ ಎಂಬುದಾಗಿ ಹಾಡಿ ಆ ವಸ್ತ್ರವನ್ನೆಲ್ಲ ಕತ್ತೆಯು ನಡೆದ ಹಾದಿಯಲ್ಲಿ ಹಾಕಿದ್ರು. ಅದೇ ರೀತಿಯಲ್ಲಿ ಅಪ್ಪ, ಅವರು ನಡೆಯುವಂತ ಹಾದಿಯಲ್ಲ ಸಂತೋಷವು, ಸಮಾರಂಭವು ಅಪ್ಪ, ದೊಡ್ಡ ಒಂದು ಸಮಾಧಾನ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸಿ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್. ಮತ್ತೆ ನಿಮ್ಮನ್ನ ನಾಳೆ ಸಂಧಿಸ್ತೇನೆ.